ದೋಸೆ ತಿನ್ರೋ ತೊಗೊಳ್ಳಿ, ಆರ್ಡ್ರ್ ಮಾಡಿ ನಾನು ಕೊಡಿಸ್ತೀನಿ. ಏನು ತಿಂತೀರಾ? ಯಾವ ದೋಸೆ ತಿಂತೀರಾ? ಮಸಾಲೆ ದೋಸೆನಾ? ಇರಲಿ ತೊಗೊಳ್ರಿ, ಹೇಳ್ತೀನಿ ನಾನು. ಬಿಸಿ ಬಿಸಿ ಮಸಾಲೆ ದೋಸೆನೇ ಹಾಕಿ ಹುಡುಗರಿಗೆ. ನಮ್ಮ ಒಳ್ಳೆ ಬೆಣ್ಣೆ ಮಸಾಲೆ ಸ್ಪೆಷಲ್ ಹಾಕ್ಬೇಕಲ್ಲ ನೀವು. ದಾವಣಗೆರೆ ದೋಸೆ ಮೇಲೆ ಇರುವುದು ಹುಬ್ಬಳ್ಳಿಯ ಬೆಣ್ಣೆ ಅಂತ ಕಣ್ರಿ. ಆದಾಗ ಇವರಿಬ್ಬರಷ್ಟೇ ಇದ್ರು. ನೋಡ್ತಿದ್ದಂಗೆ ನೋಡಿ ಟೇಬಲ್ ಹಂಗೆ ಫಿಲ್ ಆಗ್ತಾ ಇದೆ. KBR ಬಟರ್ ದೋಸೆ ದಾವಣಗೆರೆ ಸಿನ್ಸ್ 1990 ಅಂತ. ಸಂಜೆ ಆಗಿದೆ. ದಾವಣಗೆರೆ ಬೆಣ್ಣೆ ದೋಸೆ ಹೊಡೆಯೋಣ ಅಂತ ಬಂದಿದ್ದೀವಿ. ಬೆಣ್ಣೆ ದೋಸೆ ಹೋಟೆಲ್ ಅಣಜಿಗೆರೆ ಅಂತ ಇದೆ. ಸುಮಾರು ವರ್ಷದ ಹೋಟೆಲ್ ಇದು. ನೀವು ನೋಡ್ಬೋದು ಆಲ್ರೆಡಿ ಎಂಟ್ರಿ ಆಗ್ತಿದ್ರೆ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದ್ದು ಸರ್ ಇದು ಹೋಟೆಲ್? ಇಲ್ಲಿ 6ನೇ ವರ್ಷ. ಹಳೆ ಒಟ್ಟು 34 ಆಗಿದೆ. ಬಟ್ ಎಷ್ಟು ಬ್ರಾಂಚ್ ಇದೆ ಸರ್ ನಿಮ್ಮದು? ದಾವಣಗೆರೆ 4, ದುರ್ಗ 1, ಬೆಂಗಳೂರು 1. ಬ್ಯಾಂಗ್ಳೂರು ಒಂದು. ನೆಕ್ಸ್ಟ್ ಶೀಘ್ರದಲ್ಲಿ ಶಿವಮೊಗ್ಗ ಒಂದು ಆಗುತ್ತೆ. ಓ, ಶಿವಮೊಗ್ಗಗೂ ಬರ್ತಾ ಇದ್ದೀರಾ? ಹೌದು. ಸೂಪರ್ ಸರ್. ಏನೇನಿದೆ ಸರ್ ಸ್ಪೆಷಲ್? ಬೆಣ್ಣೆ ದೋಸೆ, ಖಾಲಿ ದೋಸೆ, ಓಪನ್ ದೋಸೆ, ಮಸಾಲೆ ದೋಸೆ. ಇದು ರೆಗ್ಯುಲರು? ರೆಗ್ಯುಲರ್. ಸೂಪರ್. ಬನ್ನಿ, ಇಲ್ಲೇ ಹಾಕಿದ್ದಾರೆ ಮೆನು ನೋಡ್ಬೋದು ನೀವು. ಸೊ ಎಲ್ಲ ರೀತಿಯ ದೋಸೆಗಳದ್ದು ವಿತ್ ಪ್ರೈಸ್ ಇದೆ ನೋಡ್ಬೋದು. ಸೊ ಚಟ್ನಿನೇ ಇಲ್ಲಿ ದಾವಣಗೆರೆ ಬಂದರೆ ಚಟ್ನಿ ಅದೇ ನಮಗೆ ಹೈಲೈಟು. ನೋಡಿ, ಈ ಆಲೂಗಡ್ಡೆ ಪಲ್ಯ ಅಂತೂ ಸಕ್ಕತ್ತಾಗಿರುತ್ತೆ. ಸೌದೆ ಒಲೆಯಲ್ಲಿ ದಾವಣಗೆರೆ ಬೆಣ್ಣೆ ದೋಸೆನ. ಏನು ನಿಮ್ಮ ಹೆಸರು? ಆನಂದ್ ಸರ್. ಆನಂದ್ ಅವರೇ, ನಮ್ಗೆ ಒಳ್ಳೆ ಬೆಣ್ಣೆ ಮಸಾಲೆ ಸ್ಪೆಷಲ್ ಹಾಕ್ಬೇಕಲ್ಲ ನೀವು. ಹಾಕ್ತೀರಾ? ಪ್ಲೇನ್ ದೋಸೆ ಇದು. ಬೆಳಗ್ಗೆ ಜಾಸ್ತಿ ಇರ್ತಾರಾ ನಿಮಗೆ? ಜಸ್ಟ್ ಇಲ್ಲಿ ಸಂಜೆ ಇರ್ತಾರಾ? ಇಲ್ಲ, ಬೆಳಗ್ಗೆ ಸಾಯಂಕಾಲ. ಬೆಳಗ್ಗೆ ಸಂಜೆ, ಮಧ್ಯಾಹ್ನ ಕಮ್ಮಿ. ಮಧ್ಯಾಹ್ನ ಸ್ವಲ್ಪ ಕಡಿಮೆ. ಹಾಂ. ಸೊ ಮೇನ್ ಬ್ರಾಂಚಲ್ಲೂ ಜಾಸ್ತಿ ಇರ್ತಾರಲ್ಲ? ಅಲ್ಲಿ ಯಾವಾಗಲೂ ಕಂಟಿನ್ಯೂ ಜನ. ಅದು 24 hours. 24 hours. ಹಾಂ. ಸೊ ಅದು ಏನು ರೋಡ್ ಬರುತ್ತೆ ಮೇನು? ಡೆಂಟಲ್ ಕಾಲೇಜ್. ಯಾವುದು? MCCB ಬ್ಲಾಕ್ ಡೆಂಟಲ್ ಕಾಲೇಜ್. ಓಕೆ, ಅದು ಆಪೋಸಿಟ್ ಇರೋದು. ಹಾಂ. ಸೊ ಇದು ಇವಾಗ ಇದು ಯಾವ ಏರಿಯಾ ಬರುತ್ತೆ ಇದು? SS ಲೇಔಟ್ ಅಂತಾರಾ ದಾವಣಗೆರೆದ? ಬಟ್ ಮೇನ್ ಅವ್ರದ್ದೇ ಬ್ರಾಂಚ್ ಅಲ್ವಾ? ಎಲ್ಲ ಅವ್ರದ್ದೇ ಬ್ರಾಂಚ್ ಆಗಿರೋದ್ರಿಂದ ನೋಡಿ ದಾವಣಗೆರೆಲ್ಲೇ 4 ಏನೋ ಮಾಡಿದಾರಂತೆ. ಬೆಣ್ಣೆ ಎಲ್ಲ ಅಂದರೆ ಎಲ್ಲಿಂದ ಬರೋದು ಇವೆಲ್ಲ? ಇದು ಹುಬ್ಳಿಯಿಂದ ಬರುತ್ತೆ. ಹುಬ್ಳಿದಾ? ಏನು ಸ್ಪೆಷಲ್ ಅಲ್ಲಿ? ಡೈರಿಯಿಂದ ಬರುತ್ತೆ. ಡೈರಿದಾ? ಡೈರಿ. ಅವಾಗಿಂದ ನಿಮ್ಮದು ಅಲ್ಲಿಂದನೇ ಶುರುವಾದಾಗಿಂದನೂ ಹುಬ್ಳಿ ಬೆಣ್ಣೆನೇ ಇದು. ದಾವಣಗೆರೆ ದೋಸೆ ಮೇಲೆ ಇರುವುದು ಹುಬ್ಬಳ್ಳಿಯ ಬೆಣ್ಣೆ ಅಂತ ಕಣ್ರಿ. ಸೊ ನೋಡಿ, ದಾವಣಗೆರೆ ದೋಸೆ ಪ್ಲೇಟಿಗೆ ಬಂದಾಯಿತು. ಚಟ್ನಿ, ವೈಟ್ ಆಲೂಗಡ್ಡೆ ಪಲ್ಯ ಜೊತೆಗೆ ಬೆಣ್ಣೆ ಗಮ್ ಅಂತ ಇದೆ, ಕಾಯಕ್ಕಾಗ್ತಾ ಇಲ್ಲ. ಚಟ್ನಿ ಮತ್ತು ಇದು ನನಗೆ ಆಲೂಗಡ್ಡೆದು ಪಲ್ಯ ಕಾಂಬಿನೇಷನ್ನು ನೆಕ್ಸ್ಟ್ ಲೆವೆಲ್. ಮೇನ್ ರೋಡಿಂದ ಈ ಕಡೆ ಒಂದು 2 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀವಿ ದೋಸೆಗೋಸ್ಕರ. ಸೊ ಟೇಸ್ಟ್ ಮಾಡೇ ಬಿಡೋಣ ಅಂತ. ಹೊಟ್ಟೆನಲ್ಲಿ ಬೇಗ ಖಾಲಿ ಆಗೋದು ಅಂದರೆ ಈ ಆಲೂಗಡ್ಡೆ ಪಲ್ಯ ಚಟ್ನಿನೇ. ದೋಸೆ ಹಂಗೇ ಇರುತ್ತೆ, ಹಂಗಾಗಿ ಬಟ್ಲು ತಂದಿಟ್ಟು ಕೊಡ್ತಾರೆ ಇಲ್ಲೇ. ಹಾಕಿ ಜಡಿಯವರೇ, ಸ್ವಲ್ಪ ಚಟ್ನಿನೂ ಜಾಡಿಸಿ. ಏನು ತೆಂಗಿನಕಾಯಿ ಗಟ್ಟಿ ಚಟ್ನಿ ಮಾತ್ರ ಒಂದು 3 ಸಲ ಹೇಳ್ತೀನಪ್ಪ ನಮ್ಮ ಮನೆ ಕಡೆಲ್ಲ. ದಾವಣಗೆರೆ ದೋಸೆ ಚಟ್ನಿ ಮಾಡ್ದಂಗೆ ಮಾಡ್ರಿ ಅಂತ. ನೋಡ್ರಿ, ದಾವಣಗೆರೆ ಹೋಗೋಣ ಅಂತಾನೆ ಬಿಟ್ಟರೆ ಸೇಮ್ ಟೇಸ್ಟ್ ಬರುವಲ್ರಿ. ಏನು ಸೀಕ್ರೆಟು ಅಂತಲೇ ಗೊತ್ತಿಲ್ಲಪ್ಪ. ಏನು ಸೀಕ್ರೆಟು ಅಂತ ನಿಮಗೇನಾಗ ಗೊತ್ತಿದ್ರೆ ಕಮೆಂಟ್ ಹಾಕಿ ಮಿಸ್ ಮಾಡಬೇಡಿ. ನೋಡಿ, ನಮ್ಮ ವಯಸ್ಸಲ್ಲಿ ನಾವು ಹೋಟ್ಲೊಳಗೆ ಹೋಗ್ತಿರ್ಲಿಲ್ಲ. ಹುಡುಗರು ಹೋಟ್ಲಿಗೆ ಬಂದು ಆರ್ಡ್ರ್ ಮಾಡ್ತಾವ್ರೆ. ಏನು ನಿಮ್ಮ ಹೆಸರು? ಹಾಂ, ಯಾವ ಸ್ಟ್ಯಾಂಡರ್ಡ? ಏನು ಹೆಸರು? ಎದ್ರಕೊಂಬಿಡ ಹೇಳೋ. ವೀಡಿಯೋ ಯೂಟ್ಯೂಬ್ಗೆ ಹಾಕೋಕ್ಕೆ ಪೊಲೀಸ್ ಸ್ಟೇಷನ್ ಕೊಡೋಕ್ಕಲ್ಲ. ಎದ್ರಕೊಂಬಿಟ. ಇದೇ ಊರಾ ದಾವಣಗೆರೆನೇ? ನೋಡಿ, ನಿಂತಿದ್ದಾವಲ್ಲ ಸೈಕಲ್ಗಳೆಲ್ಲ ಹೊಡ್ಕೊಂಡು ಹುಡುಗರು ಸಂಡೇಸು ಬಾಯ್ಸ್ ಎಂಜಾಯ್ ಮಾಡ್ತಾವ್ರೆ. ಏನು ಸೈಕಲ್ ತುಳಿತೀರಾ ಸಂಡೇ? ಹಾಂ. ಬೇರೆ ಏನೇನು ಆಟ ಆಡ್ತೀರಾ? ಪಾರ್ಕಿಗ? ಓ, ಎದುರುಗಡೆ ಪಾರ್ಕಾ? ಏನೇನು ಆಟ ಆಡ್ತೀರಾ? ವಾವ್, ಅಯ್ಯೋ ಸವಿ ನೆನಪು ಕೊಡ ನನಗೆ. ಗೋಲಿ ನೋಡಿ, ಗೋಲಿಗಳು ಇಟ್ಟವನು ಇಲ್ಲೇ. ಏನು ಇವೆಲ್ಲ ಹಿಂಗಿದಾವೆ, ಸಕ್ಕದಾಗಿದೆ ಗೋಲಿಗಳು. ಎದ್ಕೊಂಬಂದಿರವ. ನಮ್ಮ ಕಾಲದಲ್ಲಿ ಈ ಗೋಲಿಕಾಯಿ ಇರಲಿಲ್ಲ ಕಣ್ರಿ, ಹೆಸರು ಗಾಜಿದಂಗಿರವು. ಈಗ ನೋಡ್ರಿ ಏನು ಸಕ್ಕದಾಗ ಬಂದಿದೆ. ಗೋಲಿಲಿ ಯಾವ್ಯಾವ ಆಟ ಆಡ್ತೀರಾ? ಅಷ್ಟೇನಾ? ನಾವೊಂದ್ಸಲಿ ಆಡ್ಬೋದಿತ್ತಲ್ವ ನಿಮ್ಮ ಜೊತೆ ಗೋಲಿನ? ಪರವಾಗಿಲ್ಲ, ಗೋಲಿ ಒಂದ್ಸಲಿ ಆಡೋಣ. ಇದನ್ನು ಹುಷಾರಾಗಿ ಇಟ್ಕೊಳ್ಳಿ. ಟೈಮ್ ಬೇರೆ ಆಯಿತು. ಬಿಸಿ ಬಿಸಿ ದೋಸೆ ಬಂದಿದೆ, ತಿನ್ನಿ. ಟೇಸ್ಟ್ ಮಾಡಿದ್ವಿ. ಈವ್ನಿಂಗ್ ಒಂದು ಸ್ನ್ಯಾಕ್ಸ್ ಥರ ಜಸ್ಟ್ ಹಂಗೆ ಬೈಪಾಸಲ್ಲಿ ಹೋಗ್ತಿದ್ವಲ್ಲ, ಮಿಸ್ ಮಾಡ್ಕೋಬಾರ್ದು ದಾವಣಗೆರೆಯಲ್ಲಿ ದೋಸೆ. ಇನ್ಯಾವಾಗ ಎಷ್ಟು ವರ್ಷದಾಗುತ್ತೆ ತಿನ್ನೋದು ಅಂತ ಹೇಳಿ
ಸೊ ಶ್ರೀ ಗುರು ಕೊಟ್ಟರೇಶ್ವರ ಬೆಣ್ಣೆ ದೋಸೆ ಅಣಜಿಗೆರೆಯಲ್ಲಿರೋ ಇನ್ನೊಂದು ಬ್ರಾಂಚ್ ಆಫ್ ಡೆಂಟಲ್ ಕಾಲೇಜ್ ರೋಡಲ್ಲಿ ಇದೆಯಲ್ಲ ಮೇನ್ ಬ್ರಾಂಚು, ಅವ್ರದ್ದೇ ಒಂದು ಹೋಟೆಲ್ಗೆ ಬಂದಿದ್ದು ನಾವು. ಟೇಸ್ಟ್ ಚೆನ್ನಾಗಿತ್ತು. ಆ್ಯಸ್ ಯೂಶಲ್ ಕಾಫಿ ಟೀ ಒಂದಕ್ಕೆ ನಮಗಿಲ್ಲಿ ಸಿಗಲ್ಲ, ಬರೀ ದೋಸೆ ಒಂದು ತಿಂದು ಹೊರಡ್ತಾ ಇರಬೇಕಾಗಿರುತ್ತೆ. ಫೈನ್, ನೋ ವರೀಸ್.